ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಆವಿಷ್ಕಾರದಲ್ಲಿ ನಾನು ವೆರೈಟಿ ಪಡ್ಡು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ ಒಂದು ಡಿಫ್ರೆಂಟ್ ಮೆಜರ್ಮೆಂಟಲ್ಲಿ ಮಾಡಿರೋವಂಥ ಒಂದು ಪಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಕಸಿನ್ ಲೀಲಾ ಸಜೆಸ್ಟ್ ಮಾಡಿದ್ದು. ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಚಾನಲ್ನಲ್ಲಿ ಶೇರ್ ಮಾಡುವಂಥ ಈ ರೆಸಿಪಿನ ನನಗೆ ಕೊಟ್ಟರು, ಹಾಗಾಗಿ ಮಾಡಿದ್ದೀನಿ. ಅಷ್ಟೇ ಚೆನ್ನಾಗಿ ಕೂಡ ಬಂದಿದೆ. ಪಡ್ಡು ಜೊತೆಗೆ ಒಂದು ಚಟ್ನಿ ಕೂಡ ಮಾಡಿದ್ದೀನಿ. ಮಾಡೋ ವಿಧಾನನ ಈಗ ನೋಡ್ಕೊಂಡು ಬರೋಣ ಬನ್ನಿ. ಈ ಪಡ್ಡು ತುಂಬ ಸಾಫ್ಟಾಗಿ, ತುಂಬ ಒಳಗೆಲ್ಲ ನೋಡಿ ಎಷ್ಟು ಮೃದುವಾಗಿದೆ, ಮೇಲೆಲ್ಲ ಗರಿಯಾಗಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮಾಡೋ ವಿಧಾನನ ಈಗ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಪಡ್ಡು ಮಾಡೋದಕ್ಕೆ ನಾನು ಈ ಕಪ್ಪನ್ನ ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, ಸೇಮ್ ಕಪ್ನ ಅಳತೆಗೆ ತೊಗೊಂಡಿರೋದು. ಅರ್ಧ ಕಪ್ಪಷ್ಟು ಅವಲಕ್ಕಿ, 1/4 ಕಪ್ಪು ಕಡಲೆಬೇಳೆ, 1/4 ಕಪ್ಪು ಹೆಸರು ಬೇಳೆ, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ. ಈಗ ಸಾಮಗ್ರಿಗಳನ್ನೆಲ್ಲ ನೆನೆ ಹಾಕ್ತೀನಿ. ಈ ಕಪ್ಪಲ್ಲಿ 2 ಕಪ್ಪಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಬೇಕಾದ್ರೂ ತೊಗೊಳ್ಬೋದು. ರೇಷನ್ ಅಕ್ಕಿ, ದೋಸೆ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು. ಒಟ್ಟು ರಾ ರೈಸ್ ತೊಗೊಳ್ಬೇಕು. 2 ಕಪ್ ಅಕ್ಕಿ. ಯಾಕೆ ಇಷ್ಟೊಂದು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಈ ಪಡ್ಡುಗಾಗಲಿ ದೋಸೆ ಇಡ್ಲಿಗಾಗಿ ಮೆಜರ್ಮೆಂಟೇ ತುಂಬ ಇಂಪಾರ್ಟೆಂಟು. ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ಪಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಮೆಂತ್ಯ ಅರ್ಧ ಟೀ ಸ್ಪೂನ್. ಈಗ ಇದನ್ನು ಒಂದು 3 ಸಲ ಚೆನ್ನಾಗಿ ತೊಳಿಬೇಕು. ಸಾಮಗ್ರಿಗಳನ್ನೆಲ್ಲ ಒಂದು 3 ಸಲ ತೊಳೆದಾಗಿದೆ. ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಒಂದು 5 ಗಂಟೆ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಮುಚ್ಚಿಟ್ಟು. ನಿನ್ನೆ ಮಧ್ಯಾಹ್ನನೇ ನಾನು ಸಾಮಗ್ರಿಗಳನ್ನೆಲ್ಲ ಪಡ್ಡುಗಾಗಿ ನೆನೆ ಹಾಕಿ ತೋರಿಸಿದ್ದೆ. ಅದನ್ನು 5 ಗಂಟೆ ಕಾಲ ನೆಂದಾದ ಮೇಲೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಓವರ್ ನೈಟ್ ಫರ್ಮೆಂಟ್ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಈಗ ಪಡ್ಡು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಉಪ್ಪು ಹಾಕಿರಲಿಲ್ಲ ರುಬ್ಬುವಾಗ, ಸೊ ಈಗ ಉಪ್ಪು ಹಾಕಿದ್ದೀನಿ. ಪಡ್ಡುಗೆ ಸ್ವಲ್ಪ ಸೋಡಾ ಹಾಕಿದ್ರೆ ಚೆನ್ನಾಗಾಗುತ್ತೆ. ಆಪ್ಷನಲ್ಲು. ಸೋಡಾ ಇಷ್ಟ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಬಹುದು. ನಾನು ಒಂದು ಪಿಂಚಷ್ಟು ಸೋಡಾ ಹಾಕಿದೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ, ಶುಂಠಿನ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಕಾಯಿನೂ ಅಷ್ಟೇ ಸಣ್ಣ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೆ. ಇದು ಆಪ್ಷನಲ್ಲು. ಕಾಯಿ ಹಾಕೋದು ಇಷ್ಟ ಇಲ್ಲ ಅಂದರೆ ಬಿಡಬಹುದು. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು. ಪಡ್ಡುಗೆ ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಇದೇ ಹದದಲ್ಲಿ ಕರೆಕ್ಟಾಗಿರುತ್ತೆ. ಈಗ ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಪಡ್ಡುಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಯಾವುದಾದ್ರೂ ಒಂದು ಚಟ್ನಿ. ಶೇಂಗಾ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಿಂದೆ ನಾನು ಪಡ್ಡು ಮಾಡಿದಾಗ ಶೇಂಗಾ ಚಟ್ನಿ ರೆಸಿಪಿನ ತೋರಿಸಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಸುಮಾರು ವೆರೈಟಿ ಪಡ್ಡುಗಳನ್ನು ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಶೇಂಗಾ ಚಟ್ನಿ ರೆಸಿಪಿ ಕೂಡ ಸಿಗುತ್ತೆ. ಚಟ್ನಿಗೆ ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆ, ಅರ್ಧ ಹೋಳಷ್ಟು ತೆಂಗಿನಕಾಯಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದಿಲ್ಲ. ಶುಂಠಿ ಒಂದು ಅರ್ಧ ಇಂಚಷ್ಟು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿರೋ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಎಲ್ಲದಕ್ಕೂ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ತೊಗೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನೋ ಹಾಕೋ ಅವಶ್ಯಕತೆ ಇಲ್ಲ. ಕರಿಬೇವಿನ ಸೊಪ್ಪು, ಪುದೀನ ಎಲ್ಲ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೀನಿ.
ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಪಡ್ಡು ತವ ಬಿಸಿ ಆಗ್ತಾಯಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ಕುಳಿಗಳಲ್ಲೂ, ಒಂದು ಅರ್ಧ ಸ್ಪೂನು. ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ್ರೂ ತುಂಬ ಟೇಸ್ಟಿಯಾಗಿ ಮೃದುವಾಗಿರುತ್ತೆ. ಎಣ್ಣೆ ಹಾಕಿದ್ರೇ ಸ್ವಲ್ಪ ಗರಿ ಗರಿಯಾಗಿ ಬರೋದು. ಹಾಗಾಗಿ ಕೆಲವರು ತುಪ್ಪ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿನೂ ಪಡ್ಡು ಮಾಡ್ತಾರೆ. ಪಡ್ಡುನಲ್ಲಿ ತುಂಬ ವೆರೈಟೀಸ್ ಪಡ್ಡು ಮಾಡ್ತಾರೆ. ನಾನು ಸುಮಾರು ಒಂದು 5-6 ಥರ ವೆರೈಟಿ ಪಡ್ಡುನ ನಮ್ಮ ಚಾನಲ್ನಲ್ಲಿ ತೋರಿಸಿದ್ದೀನಿ. ಇದು ಇವತ್ತು ಮಾಡ್ತಾ ಇರೋದು ಇದು ಒಂದು ಥರ ಮೆಜರ್ಮೆಂಟು. ಇತ್ತೀಚೆಗೆ ನಾನು ಬೆಣ್ಣೆ ಪಡ್ಡು ಅಂತ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟಲ್ಲಿ ಪಡ್ಡು ರೆಸಿಪೀಸ್ ಅಂತ ಹೋದರೆ ನಮ್ಮ ಎಲ್ಲ ಪಡ್ಡು ರೆಸಿಪೀಸು ಸಿಗುತ್ತೆ. ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನು ನೋಡಿ. ಪಡ್ಡು ಬೇಯಿಸ್ಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಇಲ್ಲಾಂದರೆ ಒಳಗೆಲ್ಲ ಬೇಯಲ್ಲ, ಸೀದೋದಂಗೆ ಆಗುತ್ತೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ. ಒಂದು ಸೈಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ತಿರುವಾಕಬೇಕು. ಎರಡೂ ಸೈಡು ಚೆನ್ನಾಗಿ ರೋಸ್ಟಾಗಿ ಬೇಯಿಸಬೇಕು. ಮೊದಲನೇ ಬ್ಯಾಚ್ ಯಾವಾಗಲೂ ನಿಧಾನ ಆಗುತ್ತೆ, ಟೈಮ್ ತೊಗೊಳುತ್ತೆ. ಎರಡನೇ ಬ್ಯಾಚು ಸಲೀಸಾಗಿ ಬರುತ್ತೆ. ತಿರುವಾಕಿದ ಮೇಲೆ ಬೇಕಂದರೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲ ತುಪ್ಪ, ಬೆಣ್ಣೆ ಆ ಥರ ಯಾವುದಾದ್ರೂ ಹಾಕ್ಕೊಳ್ಬೋದು. ಎರಡೂ ಕಡೆ ರೋಸ್ಟ್ ಆಗಿದೆ, ತೆಕ್ಕೊಳ್ಳೋಣ ಈಗ.